ಸಿಎಂಸಿಎಯ ನನ್ನ ಒಳಿತಿಗಾಗಿ ಗ್ರಂಥಾಲಯ, ನನ್ನ ಉತ್ತಮ ಗ್ರಂಥಾಲಯಕ್ಕೆ ಸ್ವಾಗತ. ಇದು ಯುವ ಮನಸ್ಸುಗಳನ್ನು ಪೋಷಿಸುವ, ಕುತೂಹಲವನ್ನು ಹುಟ್ಟುಹಾಕುವ ಮತ್ತು ಸಕ್ರಿಯ ಪೌರತ್ವವನ್ನು ಬೆಳೆಸುವ ಚಳುವಳಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಓದುವ ಬೆಳಕು ಚಳುವಳಿಯಡಿಯಲ್ಲಿ ಪ್ರವರ್ತಿತವಾದ ಈ ಉಪಕ್ರಮದಲ್ಲಿ ಗ್ರಾಮೀಣ ಗ್ರಂಥಾಲಯವು ಕೇವಲ ಪುಸ್ತಕಗಳ ಸ್ಥಳವಲ್ಲ, ಇದು ಪರಿವರ್ತನೆಯ ಸ್ಥಳವಾಗಿದೆ. ಇಲ್ಲಿ ಮಕ್ಕಳು ಕೇವಲ ಕಥೆಗಳನ್ನು ಓದುವುದಿಲ್ಲ, ತಮ್ಮದೇ ಆದ ಸಾಮರ್ಥ್ಯವನ್ನು ಕಂಡುಕೊಳ್ಳುತ್ತಾರೆ. The library program started as a COVID response program when schools shut and libraries opened. Today, it actually has mainstreamed into a regular program with children coming to libraries during the weekends, many times just for CMCA. It's a hybrid program of online sessions with CMCA's mentors logging in and children logging in from many libraries. And it's really inspired and assisted by our librarians, our rural Gram Panchayat librarians, who really work with children and guide them through civic and socio-emotional learning activities and citizenship skills over 3 years. And there is a lot of community engagement, a lot of engagement with local government, and a lot of involvement of community, which makes this program special. ನನ್ನ ಒಳಿತಿಗಾಗಿ ಗ್ರಂಥಾಲಯ ಕಾರ್ಯಕ್ರಮದಲ್ಲಿ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳು ಪ್ರತಿ ಭಾನುವಾರ ಗ್ರಂಥಾಲಯಗಳಿಗೆ ಭೇಟಿ ಕೊಟ್ಟು ಹಲವಾರು ಚಟುವಟಿಕೆಗಳನ್ನ ಮಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಅವರಿಗೆ ನಮ್ಮ CMC ತಂಡದ ಸೂಪರ್ ಮೆಂಟರ್ಸ್ ಮತ್ತು ಗ್ರಂಥಾಲಯ ಮೇಲ್ವಿಚಾರಕರು ಸಹಾಯ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಮುಖ್ಯ ಪಾತ್ರಧಾರಿಗಳು ಗ್ರಂಥಾಲಯ ಮೇಲ್ವಿಚಾರಕರು ಮತ್ತು ಅಲ್ಲಿನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರುಗಳು ಮತ್ತು PDO ಅವರು. ಪ್ರತಿ ವಾರ ಗ್ರಂಥಪಾಲಕರು CMCA ಸೂಪರ್ ಮಾರ್ಗದರ್ಶಕರ ಬೆಂಬಲದೊಂದಿಗೆ ಪಠ್ಯಪುಸ್ತಕಗಳನ್ನು ಮೀರಿ ಕಲಿಕೆಯನ್ನು ಉತ್ತೇಜಿಸುವ ಸಂವಹನಾಧಾರಿತ ಪೋಷಕ ವಾತಾವರಣವನ್ನು ರೂಪಿಸುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಈ ಥರದ ಕಲಿಕೆಯ ಜೊತೆಗೆ ಅವರಿಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ತಂಡವಾಗಿ ಕೆಲಸ ಮಾಡುವಂತಹ ಟುಗೆದರ್ ಫಾರ್ ಚೇಂಜ್ ಪ್ರಾಜೆಕ್ಟ್ ಮಾಡ್ತಾರೆ. ಅಂದರೆ ಜೊತೆಯಾಗಿ ಬದಲಾವಣೆ ತರೋಣ ಅನ್ನುವ ಹಲವಾರು ವಿಚಾರಗಳ ಬಗ್ಗೆ ಅವರು ಜೊತೆಯಾಗಿ 3 ತಿಂಗಳು ಒಟ್ಟಿಗೆ ಕೆಲಸ ಮಾಡಿ ಒಂದು ಪ್ರಾಜೆಕ್ಟ್ ತಯಾರು ಮಾಡಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಇಲ್ಲಿ ಕಲಿಯುವುದು ಕೇವಲ ಜ್ಞಾನಕ್ಕಾಗಿ ಅಲ್ಲ, ಅದು ಕ್ರಿಯಾಶೀಲತೆಗೆ ಸಂಬಂಧಿಸಿದೆ. ಟುಗೆದರ್ ಫಾರ್ ಚೇಂಜ್ ಸಮೂಹಗಳ ಮೂಲಕ ಮಕ್ಕಳು ತಮ್ಮ ಸಮುದಾಯದಲ್ಲಿನ ಸವಾಲುಗಳನ್ನು ಗುರುತಿಸಿ ನೈಜ ಪರಿಹಾರಗಳತ್ತ ಕೆಲಸ ಮಾಡುತ್ತಾರೆ. ನಮ್ಮ ಗ್ರಂಥಾಲಯದಲ್ಲಿ ಪ್ರತಿ ಭಾನುವಾರ CMCA ಸಂಸ್ಥೆಯವರು ಆನ್ಲೈನ್ ಕ್ಲಾಸಸ್ನ ಮಾಡ್ತಾರೆ. ಅದರಿಂದ ನಾವು ತುಂಬ ವಿವಿಧತೆ ಆಗಿರುವಂತಹ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಪಕ್ಷಿ, ಪ್ರಾಣಿ, ಗಿಡ ಮರಗಳನ್ನೆಲ್ಲ ಸುರಕ್ಷಿತವಾಗಿ ನೋಡೋದನ್ನು ಕಲಿತಿದ್ದೇನೆ. ನಾನು ಇಲ್ಲಿ ಜಾತಿ ಗೀತಿ ಭೇದ ಭಾವ ಮಾಡುವುದನ್ನು ನಿಲ್ಲಿಸಬೇಕು, ನಾವು ಎಲ್ಲರೂ ಒಂದೇ ಎಂಬುದನ್ನು ಕಲಿತು, ಹಾಗೂ ಶ್ರೀಮಂತರು ದೊಡ್ಡವರಲ್ಲ, ಬಡವರು ಚಿಕ್ಕವರಲ್ಲ, ಈ ಗ್ರಂಥಾಲಯದಲ್ಲಿ ಎಲ್ಲರೂ ದೊಡ್ಡವರೇ, ಎಲ್ಲರೂ ಚಿಕ್ಕವರೇ ಎಂದು ಕಲಿತಿದ್ದೇನೆ. ಇಲ್ಲಿ ಕಲಿಯುವುದು ಕೇವಲ ಜ್ಞಾನಕ್ಕಾಗಿ ಅಲ್ಲ, ಅದು ಕ್ರಿಯಾಶೀಲತೆಗೆ ಸಂಬಂಧಿಸಿದೆ. ಬದಲಾವಣೆ ಏನಾಗಿದೆ ಮಕ್ಕಳಲ್ಲಿ ಅಂತ ಹೇಳಿದ್ರೆ ಧೈರ್ಯವಾಗಿ ಮಾತಾಡೋದನ್ನು ಕಲ್ತಿದ್ದಾರೆ, ಮತ್ತು ಶಾಲೆ ಬಿಟ್ಟು ನಮ್ಮ ಲೈಬ್ರರಿನ ಖುಷಿಯಾಗಿ ಬರ್ತಾರೆ, ಸಂಸ್ಕಾರವಂತರಾಗ್ತಿದ್ದಾರೆ, ಪ್ರಜ್ಞಾವಂತರಾಗ್ತಿದ್ದಾರೆ. ಮನೆ ತಂದೆ ತಾಯಿಗಳು ನನಗೆ ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ ನನ್ನ ಮಗು ಏನೋ ಒಂದು ಬದಲಾವಣೆ ಆಗಿದೆ. ಟೀಚರ್ಸ್ ಕೂಡ ಈ ಲೈಬ್ರರಿಗೆ ಹೋದ್ಮೇಲೆ ಈ ಮಗು ತುಂಬ ಆ್ಯಕ್ಟಿವ್ ಆಗ್ತಿದ್ದಾನೆ, ಏನು ನಡೀತಿದೆ, ಏನು ಕಲಿತಿದ್ದಾನೆ, ಏನು ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲದಂಗೆ 1-2 ಸಲ ಟೀಚರ್ಸ್ ಬಂದು ಅಬ್ಸರ್ವ್ ಮಾಡಿದ್ದಾರೆ. ಮೊದಲಿಗ ಈ ರೀತಿ ಬುಕ್ಕುಗಳು ಓದೋದು ಆ ರೀತಿ ಮಾಡ್ತಿರ್ಲಿಲ್ಲ, ಬರೀ ಫೋನು ಮತ್ತು TVಯನ್ನು ನೋಡ್ತಾ ಇರೋರು. ಈಗ ಚಟುವಟಿಕೆ ಮುಖಾಂತರ ಬಾಂಧವ್ಯಗಳ ಮತ್ತು ಏನೆಲ್ಲ ಕಲಿತಾ ಇದ್ದಾರೆ ಅನ್ನೋದು ಚಟುವಟಿಕೆ ಮುಖಾಂತರ ನಮ್ಮ CMCA ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇರೋದನ್ನು ಕಲಿಸ್ತಾ ಇದ್ದಾವೆ. ಹುಣಸನಹಳ್ಳಿ ಗ್ರಂಥಾಲಯದಲ್ಲಿ ಮಗು ಅವತ್ತು ಅವರ ಒಂದು ರೈತರಿಗೆ ಹೋಗ್ಬಿಟ್ಟು ಒಂದು ಲೆಟ್ರ್ ಬರೆದು ಕೊಟ್ಬಿಟ್ಟು ಜೊತೆಗೆ ಸಿಹಿಯನ್ನು ತಗೊಂಡೋಗಿ ತಿನ್ನಿಸ್ಬಿಟ್ಟು ಫೋಟೋನ ನನಗೆ ವಾಟ್ಸಪ್ ಮಾಡಿದ್ರು. ಆಗ ತುಂಬ ಖುಷಿ ಆಯಿತು. ನಾನು ಚಟುವಟಿಕೆ ಹೇಳ್ಕೊಟ್ಟೆ, ಬಟ್ ಮಗು ಹೋಗು ಪ್ರಾಕ್ಟಿಕಲ್ ಆಗಿ ಮಾಡಿ ನನಗೆ ಫೋಟೋ ಕಳಿಸೋದು. ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಅರಿವು ಕೇಂದ್ರಗಳನ್ನು ಇನ್ನೂ ಹೆಚ್ಚು ಮಕ್ಕಳ ಸ್ನೇಹಿಯಾಗಿ ಮಾಡಲು ಹಲವಾರು ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಲಾಗಿದೆ, ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಇದರಿಂದಾಗಿ ಮಕ್ಕಳ ಒಂದು ಏನು ವ್ಯಕ್ತಿತ್ವ ವಿಕಸನ ಇರ್ಬೋದು, ಸಂವಹನ ಶಕ್ತಿ ಇರ್ಬೋದು, ಅದನ್ನು ಹೆಚ್ಚುವರಿ ಅಭಿವೃದ್ಧಿ ಆಗುತ್ತೆ. ಮೌಲ್ಯಾಧಾರಿತ ಚಟುವಟಿಕೆಗಳನ್ನು ಸಹ ಇದರಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಮತ್ತು ಸಂವಿಧಾನದ ಬಗ್ಗೆ ಮಕ್ಕಳಿಗೆ ಹೆಚ್ಚುವರಿ ತಿಳುವಳಿಕೆ ಅರಿವನ್ನು ಮೂಡಿಸಲಾಗ್ತಾ ಇದೆ. ಮುಂಚೆ ಮತ್ತು ನಂತರದಲ್ಲಿ ಅವರ ಒಂದು ವರ್ತನೆಯಲ್ಲಿ, ಅಭಿಪ್ರಾಯಗಳಲ್ಲಿ
ಬದಲಾವಣೆ ಆಗಿರೋದನ್ನು ನಾವು ಕಾಣ್ತೀವಿ. ಯಾಕೆಂದರೆ ಈ ಚಟುವಟಿಕೆಗಳು ಮಾಡಿದ ಮೇಲೆ ಮಗುಗೆ ಏನು ಅನಿಸುತ್ತೆ ಅನ್ನೋದನ್ನ ಅವರು ಬರೀತಾರೆ, ಫೈಲ್ ಮಾಡಿರ್ತಾರೆ, ಪುಸ್ತಕದಲ್ಲಿ ಬರೀತಾರೆ ಮತ್ತು ಚಟುವಟಿಕೆನ ಮತ್ತೆ ಹಳೆಯ ಚಟುವಟಿಕೆಗಳನ್ನ ಮತ್ತೆ ಹೋಗಿ ನೋಡ್ತಾರೆ, ಅಭಿಪ್ರಾಯಗಳನ್ನ ಬದಲಾವಣೆ ಮಾಡ್ಕೊತಾರೆ, ಮತ್ತಷ್ಟು ಅಭಿಪ್ರಾಯಗಳನ್ನ ಶಾರ್ಪನ್ ಮಾಡ್ತಾರೆ. CMCA ತರಬೇತಿ ಪಡೆದ ಗ್ರಂಥಪಾಲಕರು ಈ ಪರಿವರ್ತನೆಯ ಹೃದಯ ಭಾಗವಾಗಿದ್ದಾರೆ. ಪರಿವರ್ತಕರಾಗಿ ಅವರು ಸಾಂಪ್ರದಾಯಿಕ ಪಾತ್ರಗಳನ್ನು ಮೀರಿ ವಿಮರ್ಶಾತ್ಮಕ ಚಿಂತನೆ, ಹೊಸ ದೃಷ್ಟಿಕೋನಗಳ ಅನ್ವೇಷಣೆ ಮತ್ತು ಸ್ಥಳೀಯ ಸರ್ಕಾರ ಹಾಗೂ ಸಮುದಾಯದೊಂದಿಗೆ ಆಳವಾಗಿ ತೊಡಗಿಸಿಕೊಳ್ಳುವ ಹಾದಿಯಲ್ಲಿ ಮಾರ್ಗದರ್ಶಕರಾಗಿದ್ದಾರೆ. ಇಲ್ಲಿ ಪರಿವರ್ತನೆಗೆ ಒಳಗಾಗುವವರು ಕೇವಲ ಮಕ್ಕಳು ಅಲ್ಲ, ಗ್ರಂಥಪಾಲಕರೂ ಕೂಡ. ರಾಮನಗರ ಮತ್ತು ತುಮಕೂರು ಜಿಲ್ಲೆಗಳ ಪಂಚಾಯತ್ ಗ್ರಂಥಾಲಯಗಳಲ್ಲಿ ಸಾವಿರಾರು ಮಕ್ಕಳು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಇದರಿಂದ ಗ್ರಾಮೀಣ ಕರ್ನಾಟಕದ ಪ್ರತಿಯೊಬ್ಬ ಮಗು ಕಲಿಯಲು, ಬೆಳೆಯಲು ಮತ್ತು ಮುನ್ನಡೆಯಲು ಅವಕಾಶ ಪಡೆಯುವ ಭವಿಷ್ಯವನ್ನು ನಾವು ನಿರ್ಮಿಸುತ್ತಿದ್ದೇವೆ. ಈ CMC ಸಂಸ್ಥೆಯ ಸಹಯೋಗದೊಂದಿಗೆ HDFC ಸಂಸ್ಥೆಯಿಂದ ಕೆಲವು ಡಿಜಿಟಲೀಕರಣ ಮೆಟೀರಿಯಲ್ ಪ್ರಕರಣಗಳನ್ನು ಕೊಡ್ತಾ ಇದ್ದಾರೆ. TV ಮತ್ತು UPS ಆಮೇಲೆ ಸ್ಪೀಕರು ಎಲ್ಲ ಕೊಡ್ತಾ ಇದ್ದಾರೆ. ಇವುಗಳಿಂದ ನಮ್ಮ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ನಾನು ಈ ಮುಖಾಂತರ ನಮ್ಮ ಎಲ್ಲ ಜಿಲ್ಲೆಯ ಮೇಲ್ವಿಚಾರಕರಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ, ಈ ಎಕ್ವಿಪ್ಮೆಂಟ್ಸ್ಗಳನ್ನ ನಮ್ಮ ಗ್ರಂಥಾಲಯಕ್ಕೆ ಬರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಆಗೋ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಆ ಮುಖಾಂತರ ಮಕ್ಕಳಲ್ಲಿ ಸಕ್ರಿಯ ನಾಗರಿಕರನ್ನು ಮಾಡಲಿಕ್ಕೆ, ಡಿಜಿಟಲ್ ಸ್ಕಿಲ್ಸನ್ನು ಅಳವಡಿಸ್ಕೊಳ್ಳಿಕ್ಕೆ, ಟೆಕ್ನಿಕಲ್ ಸ್ಕಿಲ್ಸನ್ನು ಅಳವಡಿಸ್ಕೊಳ್ಳಿಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳ್ತಾ, ನನ್ನ ಪ್ರಕಾರ ಮಕ್ಕಳಿಗೋಸ್ಕರ ಏನಾದರೂ ಕೆಲಸ ಮಾಡಿದರೆ ಅದು ದೇರ್ ಇಸ್ ನಥಿಂಗ್ ಬೆಟರ್ ದೆನ್ ದ್ಯಾಟ್. ಇದು ಕೇವಲ ಗ್ರಂಥಾಲಯಗಳಲ್ಲಿನ ಕಾರ್ಯಕ್ರಮವಲ್ಲ, ಇದು ಒಂದು ಚಳುವಳಿ. ಜ್ಞಾನಕ್ಕಾಗಿ, ಸಬಲೀಕರಣಕ್ಕಾಗಿ, ಇಂದಿನ ಹಾಗೂ ನಾಳೆಯ ಒಳಿತಿಗಾಗಿ ನಡೆಯುವ ಚಳುವಳಿ. ನಿಮ್ಮ ಬೆಂಬಲದೊಂದಿಗೆ ನಾವು ಇನ್ನೂ ಹೆಚ್ಚು ಗ್ರಂಥಾಲಯಗಳನ್ನು ತಲುಪಬಹುದು ಮತ್ತು ಹೆಚ್ಚು ಮಕ್ಕಳನ್ನು ಚಿಂತನಶೀಲ, ಕಾಳಜಿಯುಳ್ಳ ಹಾಗೂ ಸಕ್ರಿಯ ನಾಗರಿಕರನ್ನಾಗಿ ರೂಪಿಸಬಹುದು.